ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ. ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿರ್ಮಾಣ ಕಾರ್ಯಕ್ರಮದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಇವತ್ತು ದೇಶದ ಸುಮಾರು ಈ ವ್ಯಕ್ತಿ ಮರಣ ಹೊಂದಿದ ನಂತರ 193 ದೇಶದ ರಾಷ್ಟ್ರದ ಬಾವುಟವನ್ನು ಅಡಿಗಿಳಿಸಿ ಇವರ ಆತ್ಮಕ್ಕೆ ಶಾಂತಿ ಕೋರಿದಂತಹ ಏಕೈಕ ಮನುಷ್ಯ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿಗೆ ಮಾತ್ರ ಬರುವಂಥದ್ದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು, ಅವರ ಆಶಯಗಳು ಪ್ರತಿಯೊಬ್ಬನ ಯುವಕನ ವ್ಯಕ್ತಿಯಲ್ಲೂ ಮನದಾಳದಲ್ಲೂ ಹುಟ್ಟಿದೆ. ಇವತ್ತು ಹಿಂದೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸಕ್ಕೆ ಯಾರು ವಿದ್ಯಾಭ್ಯಾಸ ಕೊಡೋಕ್ಕೆ ಹಿಂಜರಿದ್ರೋ, ಯಾರು ಅವರ ಕುಡಿಯುವಂಥ ಬಾವಿ ನೀರು ಕೆರೆಗಳಿಗೆ ಅವ್ರನ್ನ ಮುಟ್ಟಿಸ್ಕೊಂತಿರ್ಲಿಲ್ವೋ, ಅದೇ ರೀತಿ ಅವ್ರಿಗೆ ಯಾವುದೋ ಅವ್ರಿಗೆ ವಸತಿ ಕೊಡದೆ ಓಡಿಸಿದಂತಹ ಈ ನೀಚ ಸನ್ನಿವೇಶ ಇವತ್ತು ನೆಮ್ಮದಿಯಾಗಿ ಪ್ರತಿಯೊಬ್ಬರು ಮನಗಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನದ ಆಶಯದಲ್ಲಿ. ಇವತ್ತು ಸಮಾಜದ ಕಟ್ಟ ಕಡೆಯ ಪ್ರಜೆ ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಇರ್ತದೆ, ಎಲ್ಲಿ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಸಿಗಲ್ಲ ಅಲ್ಲಿ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಇರ್ತದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ನಮಗೆ ಆಶೆಯನ್ನು ಹೇಳಿಕೊಟ್ಟಿದ್ದಾರೆ. ನೀವು 1000 ದೇವಸ್ಥಾನಗಳಿಗೆ ಹೋಗುವ ಮೊದಲು ಒಂದೇ ಒಂದು ಗ್ರಂಥಾಲಯಕ್ಕೆ ಹೋಗಿ, ಆ ಗ್ರಂಥಾಲಯದಲ್ಲಿ ನಿಮ್ಮ ಮನಸ್ಸಿಗೆ ತಟ್ಟುವಂತಹ ವಿಶೇಷ ವಿಚಾರಗಳು ಸಿಗ್ತವೆ, ದೇಶ ಕಟ್ಟುವಂತಹ ವಿಚಾರಗಳು ಸಿಗ್ತವೆ. ಯಾವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಆಶಯಗಳನ್ನ ನಾವು ಅಳವಡಿಸ್ಕೊಂಡಿದ್ದಾದರೆ ಅವತ್ತು ಈ ದೇಶ, ಈ ರಾಜ್ಯ, ಈ ವಿಚಾರ ಪ್ರತಿಯೊಂದು ನಮಗೆ ಸುರಕ್ಷಿತವಾಗಿರ್ತದೆ. ಪ್ರತಿಯೊಂದು ಇವತ್ತು ಮಹಿಳೆ ನಿರ್ಭಯದಿಂದ ಓಡಾಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಇವತ್ತು ಮಹಿಳೆ ಒಂದು ಸಮಾಜದಲ್ಲಿ ನಿರಂತರವಾಗಿ ಓಡಾಟ ಮಾಡೋದಕ್ಕೆ, ಒಂದು ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಆಗೋದಕ್ಕೆ, ನಿರ್ಭಯವಾಗಿ ಓಡಾಡೋದಕ್ಕೆ, ಹಾಗೆ ಫ್ಲೈಟಲ್ಲಿ ಓಡಾಡೋದಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಒಂದು ಸಂವಿಧಾನ. ಇವತ್ತು ಸಮಾನತೆ ಕೊಟ್ಟಿದ್ದಾರೆ, ಇವತ್ತು ಸರ್ವಬಾಳು ಸಮಪಾಲು ಏನು ಕೊಟ್ಟಿದ್ದಾರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯನ ನಾವು ಅಳವಡಿಸ್ಕೊಂಡಿದ್ದಾದರೆ ಈ ದೇಶನ ಭೀಮ ರಾಜ್ಯ ಕಟ್ಟೋದಕ್ಕೆ ನಾವೆಲ್ಲ ಭೀಮ ಸೈನಿಕರಾಗಿ ನಿಂತಿದ್ದೀವಿ. ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಇರ್ತದೆ. ಅಂಬೇಡ್ಕರ್ ಆಶಯಗಳು, ಸಂವಿಧಾನದ ವಿಚಾರಗಳನ್ನ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಗ್ರಾಮದಲ್ಲೂ ಸಹ ನಾವು ಅಳವಡಿಸ್ಕೊಂಡು ಬರ್ತೀವಿ. ಅವರ ಮನ ಮುಟ್ಟುವಂತಹ ವಿಚಾರಗಳನ್ನ ಹೇಳ್ಕೊಂಡು ಬರ್ತೀವಿ. ಅಲ್ಲಿ ಭೀಮರಾಜ್ಯನ ಕಟ್ತೀವಿ. ಎಲ್ಲಿ ಅನ್ಯಾಯ ಆಗ್ತದೆ, ಎಲ್ಲಿ ಶೋಷಣೆ ಮಾಡ್ತಾರೆ ಅಲ್ಲಿ ಭೀಮನ ಘೋಷಣೆ ಇರ್ತದೆ.